ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಏನಾಗಿತ್ತು ಅಂತ ನಮಗೆ ಗೊತ್ತಿದೆ. ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಆಗಿತ್ತು. ಇವತ್ತು 10 ತಿಂಗಳಿಂದ ನಮ್ಮ ಕ್ಷೇತ್ರ ನೆಮ್ಮದಿಯಾಗಿದೆ. ಯಾವುದೇ ಅಟ್ರಾಸಿಟಿಗಳಿಲ್ಲ, ಪೊಲೀಸ್ ದೌರ್ಜನ್ಯಗಳಿಲ್ಲ, ರೌಡಿ ಶೀಟ್ಲಾಗ್ತಾ ಇಲ್ಲ. ಮತ್ತೆ ಅಂತ ದಿನಗಳನ್ನು ಕಾಣಬೇಕಾ? ಎಲ್ಲ ಬಂಧುಗಳೇ, ಇದೀಗ ತಾನೇ ಮಾತನಾಡಿದಂತ ಬರ್ಡಿ ವೆಂಕಟೇಶರು ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸಂಸದರನ್ನ ಆಯ್ಕೆ ಮಾಡಬೇಕಾದ್ರೆ ಎಂಥವರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಕೇಳಬೇಕು. ಆಗಲೇ ಬರ್ಡಿ ವೆಂಕಟೇಶ್ ಹೇಳ್ತಿದ್ರು ಬಾಂಬೆ ಬಾಯ್ಸ್ ಅಂತ. ಬಾಂಬೆ ಬಾಯ್ಸ್ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಮನ ಸದ್ಗುಣಗಳು ಹೊಂದಿರ್ತಕ್ಕಂಥ ರಕ್ಷಾ ರಾಮಯ್ಯನವ್ರನ್ನ ನಾವು 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಆ ಬಿಜೆಪಿ ವ್ಯಕ್ತಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು. ರಕ್ಷಾ ರಾಮಯ್ಯನವರ ಹಸ್ತಗುತ್ತಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯಾರು ಶಾಸಕರಾಗಿದ್ದವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಇದ್ಯಾವುದೂ ಕಾಣ್ತಿರ್ಲಿಲ್ಲ. ರೈತರ ಕಷ್ಟ ಗೊತ್ತಿಲ್ಲ. ನಾನು ಮಂಜೂರು ಮಾಡ್ತಕ್ಕಂಥ ಜಮೀನುಗಳು ಖಾತೆ ಪಾಣಿ ಆಗಿರ್ತಕ್ಕಂಥ ಕೂಡ ಗೊಲ್ದೊಡ್ಡಿ ಗ್ರಾಮದಲ್ಲಿ ಅನೇಕರ ಜಮೀನುಗಳು ಇವತ್ತು ಡೀಮ್ಡ್ ಫಾರೆಸ್ಟ್ ಆಗಿದೆ. ರೈತರು ಕೊಳವೆ ಬಾವಿ ಕೊಡ್ತಾರೆ, ಬೆಳೆ ಬೆಳೀತಾ ಇದ್ದಾರೆ. ಅಂಥದ್ದು ಇವ್ರು ಕಣ್ಣು ಕಾಣಲಿಲ್ವಾ? ಇವತ್ತು ಕೆಳಗಿಳಿದಿದ್ದಾರೆ. ಅವ್ರು ಆಕಾಶದಲ್ಲಿ ಹಾರಾಡ್ತಾ ಇದ್ರು. ದಯಮಾಡಿ ಮೊನ್ನೆ ತಗೊಂಡಂತ ತೀರ್ಮಾನವನ್ನು ಈ ಬಾರಿ ತಗೊಳ್ಬೇಕು. 2023ರ ಚುನಾವಣೆಯ ಫಲಿತಾಂಶ ಮತ್ತೆ ಮರುಕಳಿಸಬೇಕು. ಈ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತ್ಯಧಿಕ ಬಹುಮತದಿಂದ ಜಯಗಳಿಸಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ. ಇವತ್ತು 2 ಅಭ್ಯರ್ಥಿಗಳು ಮುಂದೆ ಇದ್ದಾರೆ. ನೀವು ಚೂಕ ಮಾಡಿ ನೋಡಿ. ಒಬ್ಬ ಭ್ರಷ್ಟ ಬೇಕು, ಒಬ್ಬ ಸಜ್ಜನ ಸಚ್ಚಾರಿತ್ಯ ಉಳ್ಳಂತ ಕುಟುಂಬದಿಂದ ಬಂದಂತ MS ರಾಮಯ್ಯನವರ ಮೊಮ್ಮಗ, ಸೀತಾರಾಮರವರ ಸುಪುತ್ರ ರಕ್ಷಾ ರಾಮಯ್ಯನವರು ಬೇಕು ಅಂತಕ್ಕಂಥದ್ದು. ಇವತ್ತು ಅವ್ರ ಮುಖ ಇಟ್ಕೊಂಡು ಓಟ್ ಕೇಳ್ತಾ ಇಲ್ಲ. ಮೋದಿ ನೋಡಿ ಓಟ್ ಕೊಡಿ. ನಿಮಗೆ ಮುಖ ಇಲ್ಲ ಅಂದ್ರೆ ನನ್ನ ನೋಡಿ ಓಟ್ ಕೊಡಿ ಅಂತ ಕೇಳ್ಬೇಕು. ನಾನು ಶಾಸಕರಾಗಿ 5 ವರ್ಷ ಇದ್ದೆ. ನೀವೆಲ್ಲ ನನ್ನ ಆಡಳಿತವನ್ನು ನೋಡಿದ್ದೀರಿ. ಅವ್ರ ಗುರುಕಿ ಗ್ರಾಮಕ್ಕೆ ಹೈಸ್ಕೂಲ್ ಕಡ್ಡ ಇರಲಿಲ್ಲ. ಕಡ್ಡ ಮಂಜೂರು ಮಾಡುತ್ತೆ, ಅದ್ರ ಮೇಲೆ ಇನ್ನೊಂದು ಸ್ಟೇಜ್ ಹಾಕ್ತೆ, ಕಾಂಪೌಂಡ್ ಮಾಡುತ್ತೆ. ಊರೆಲ್ಲ ಸಂಪೂರ್ಣವಾಗಿ ಕಾಂಕ್ರೀಟ್ ಆಯ್ತು. ಇವ್ರು ಬಂದ ನಂತರ ಏನಾಗಿದೆ ಹೇಳ್ಬೇಕಾಗ ಒಂದು ರೋಡ್ ಆಗಿದೆ ಅಂತೆ. ಕಂಪ್ಲೀಟ್ ಅರ್ಜರ್ ಕಾಲೋನಿ ಇರ್ಬೋದು, ಬೇರೆ ಕಾಲೋನಿ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಕಾಂಕ್ರೀಟ್ ರಸ್ತೆ ಆಗಿತ್ತು. ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ಒಬ್ಬ ವಿರೋಧ ಪಕ್ಷ ಶಾಸಕರಾಗಿ ಕೆಲಸ ಮಾಡಿದ್ದೇನೆ. ಅದೇ ಪ್ರೀತಿ ವಿಶ್ವಾಸವನ್ನು ಇವತ್ತು ಈ ಗ್ರಾಮದವ್ರು ನನ್ನ ಬಗ್ಗೆ ಇಟ್ಕೊಂಡಿದ್ದೀರಿ. ಅದೇ ವಿಶ್ವಾಸವನ್ನು ಪ್ರದೀಪ್ ಈಶ್ವರನ್ನು ತೋರಿಸಿದ್ದೀರಿ. ಅದೇ ರೀತಿ ಇವತ್ತು ರಕ್ಷಾ ರಾಮಯ್ಯನವ್ರಿಗೂ ಕೂಡ ತಾವೆಲ್ಲ ಹೆಚ್ಚಿನ ಆಶೀರ್ವಾದವನ್ನು ಮಾಡಬೇಕು. ಅವರ ಚಿಹ್ನೆ ಹಸ್ತ.